ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸ ನಿಮಿತ್ತವಾಗಿ ನಾವು ದಿನ ಒಂದು ಸಂಧಿಯ ಅರ್ಥಾನುಸಂಧಾನ ಮಾಡಿ ಸಂಕ್ಷಿಪ್ತವಾಗಿ ನೋಡ್ತಾ ಇದ್ದೀವಿ. ಈಗ ನಿನ್ನೆ 11ನೇ ಸಂಧಿ ಆಯಿತು. 2 ಸಂಧಿಗಳನ್ನು ನಾನು ಇಲ್ಲಿ ಪಾಠದಲ್ಲಿ ಹೇಳೋಕ್ಕಾಗಿರಲಿಲ್ಲ, ಊರಲ್ಲಿ ಇರಲಿಲ್ಲ ಅಂತ. ಅದರಲ್ಲಿ ವಿಡಿಯೋ ಮಾಡಿ ನಾನು ಯೂಟ್ಯೂಬ್ನಲ್ಲಿ ಹಾಕಿದ್ದೀನಿ. ಅದನ್ನು ಎಲ್ಲರೂ ನೋಡಬಹುದು. ಇವತ್ತು ನಾಡಿ ಪ್ರಕರಣ ಸಂಧಿ ನುಡಿಗಳು ತುಂಬ ಜಾಸ್ತಿ ಇದೆ, 45 ನುಡಿ. ಅದಕ್ಕೆ ಇದು ವಿಷಯ ಭಾಳ ಇದೆ ಅಂತ ಅನಿಸ್ತದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಒತ್ತಿಯಾಗಿ ಹೇಳ್ತಾ ಇದ್ದಾರೆ. ಭಗವಂತ ಸರ್ವತ್ರ ವ್ಯಾಪ್ತರಾಗಿದ್ದಾನೆ, ಅವನಿಗೆ ನಾವು ಎಲ್ಲರೂ ವ್ಯಾಪ್ತಿದ್ದಾನೆ, ಅವನೇ ಮಾಡಿಸ್ತಾ ಇದ್ದಾನೆ, ಅವನೇ ನಮ್ಮ ಕರ್ಮಗಳು ಮಾಡಿಸ್ತಾನೆ ಅಂತ ಈ ವಿಷಯವನ್ನು ತಗೊಂಡು ಬೇರೆ ಬೇರೆ ರೀತಿಯಾಗಿ ಇಲ್ಲಿ ಜಗನ್ನಾಥದಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಆಮೇಲೆ ನಾಡಿಯ ವಿಷಯವನ್ನು ಕೂಡ ಹೇಳ್ತಾರೆ. ನಮ್ಮ ದೇಹದಲ್ಲಿ ನಾಡಿಗಳು ಎಲ್ಲೆಲ್ಲಿ ಹೇಗಿದೆ ಅಂತಂದ್ಬಿಟ್ಟು ಅದೇ ಬಹಳಷ್ಟು ನುಡಿಗಳಲ್ಲಿ ಭಗವಂತನೇ ಮಾಡಿಸ್ತಾನೆ, ಅವನೇ ನಿಯಾಮಕ ಅನ್ನೋದನ್ನು ಬಂದಿದೆ. ಸೊ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಹೋಗ್ತೀನಿ. ಮೊದಲನೇ ನುಡಿಯಲ್ಲಿ ವಾಸುದೇವನು ಪ್ರಾಣಮುಖ ತತ್ವೇಶು, ಅದು ವಾಸುದೇವತೆ ಮೋಕ್ಷಪ್ರದಂಥ ವಾಸುದೇವತೆ ಪರಮಾತ್ಮ. ಇದು 36,000 ನಾಡಿ, ಅಂದರೆ ಎಡ ಮತ್ತು ಬಲದಲ್ಲಿ 36 ಇದ್ದಾರೆ. ಲಕ್ಷ್ಮೀ ಸಹಿತವಾದಂಥ ವಿಹಾರ ಮಾಡ್ತಾರೆ ಭಗವಂತ. ಇದು ಈ ರೀತಿಯಾಗಿ ಚಿಂತನೆ ಮಾಡಿ ಹಿಗ್ಗಬೇಕು, ಸಂತೋಷ ಪಡಬೇಕು ಅಂತ. ಯಾಕೆ ಸಂತೋಷ ಪಡಬೇಕು? ಇಷ್ಟು ರೂಪದಿಂದ ನಮ್ಮಲ್ಲಿ ಇದ್ದಾನೆ. ಈಗ ಅಧಿಕ ಮಾಸದಲ್ಲಿ ಯಾರಿಗಾರು ಒಬ್ಬರಿಗೇನೆ ಊಟಕ್ಕೆ ಹಾಕಿದರೆ 36,000 ದಂಪತಿ ಭಗವಂತ ಲಕ್ಷ್ಮಿಗೆ ಊಟಕ್ಕೆ ಹಾಕಿದ ಫಲ ಇರ್ತದೆ. ಸೊ ಅದಕ್ಕೆ ಬರೀ ಅಧಿಕ ಮಾಸದಲ್ಲ, ಯಾವಾಗಲೂ ಅಷ್ಟೇ. ನಾವು ದಿನನಿತ್ಯ ಮನೆ ಜನಕ್ಕೆ ಫ್ಯಾಮಿಲಿ ಮಂದಿಗೆ ನಾವು ಊಟಕ್ಕೆ ಹಾಕಿದ್ದು ಅದೇ ಚಿಂತನೆ ಬಂದರೆ ಆ ಫಲ ಇದ್ದೇ ಇರ್ತದೆ. ಸೊ ಅದಕ್ಕೆ ಅಷ್ಟು ಇದು ಈ ಸಂಧಿಯಲ್ಲಿ ಇರುವಂಥ ವಿಷಯವನ್ನು ಇಲ್ಲೇ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಎಲ್ಲಿ ಎಷ್ಟೆಷ್ಟು, ಈಗ ಪಾದದಲ್ಲಿ 12,000 ನಾಡಿ ಇರುತ್ತೆ, 76,000 ಲೆಕ್ಕಕ್ಕೆ ಬರಬೇಕಲ್ಲ. ಮಧ್ಯ ದೇಹದಲ್ಲಿ 14,000, ಬಾಹುಗಳಲ್ಲಿ 4,000, ಶಿರದಲ್ಲಿ 6,000. ಇಲ್ಲ ಹಗಲು ರಾತ್ರಿಗೆ ನೇಮನಕರಂಥ ದೇವತೆಗಳು ಅಂತ. ದೇವತೆಗಳು ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ. ಈ ಚಿಂತನೆ ಮಾಡಿದರೆ ನಮಗೆ ಇದು ಸ್ವರ್ಗವಾಸಿಗಳು ಆಗ್ತೀವಿ ಅಂತ. ಸ್ವರ್ಗವಾಸಿಗಳು ಅಂತಂದ್ರೇನು? ಪುಣ್ಯದ ಗಂಟನ್ನು ಹೆಚ್ಚಾಗ್ತದೆ, ಸ್ವರ್ಗ ಸುಖವನ್ನು ಪಡೆದು ಸ್ವರ್ಗವಾಸಿ ಆಗ್ತೀವಿ ಅಂತ ಇಲ್ಲೇ ಹೇಳ್ತಾ ಇದ್ದಾರೆ. ಇನ್ನು ಇದು ಆಮೇಲೆ ಬಲಭಾಗದಲ್ಲಿ ವಿಜ್ಞಾನಮಯ ಅಂತ ಪುರುಷ ರೂಪದಿಂದ ಭಗವಂತ ಇದ್ದಾನೆ. ಎಡಭಾಗದಲ್ಲಿ ಆನಂದಮಯ ರೂಪದ ಸ್ತ್ರೀ ರೂಪದಿಂದ ಇದ್ದಾನೆ. ಸೊ ಎಡಭಾಗದಲ್ಲಿ ಪುರುಷ ನಾಡಿ, ಬಲಭಾಗದಲ್ಲಿ ಸ್ತ್ರೀ ನಾಡಿಗಳು ಇದ್ದೇವೆ. ಸೊ ಅಲ್ಲಿ ಅಂದರೆ ಅಲ್ಲಿದ್ದಂಥ ದೇವತೆಗಳಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ. ಆಮೇಲೆ ಇಲ್ಲಿ 3ನೇ ನುಡಿಯಲ್ಲಿ ಧೃತಿನಾಮಕ ವಾಸುದೇವ್ ಅಂತಂದರೆ ಈ ಸ್ತ್ರೀ ಪುರುಷದಲ್ಲಿ ಎಲ್ಲ ಕಡೆಯೂ ಭಗವಂತ ವ್ಯಾಪ್ತರಾಗಿದ್ದಾನೆ. ಸರ್ವ ಪ್ರಾಣಿಗಳಿದ್ದಾನೆ, 72,000 ನಾಡಿಗೊತ್ತಿದ್ದಾನೆ. ದೇವತೆಗಳಿಂದ ಪೂಜಿತನಾಗಿದ್ದಾನೆ. ಎಲ್ಲ ಪ್ರಾಣಿಗಳ ಚೇತನರಾಗಲಿ ನಾಡಿಗಳಿವೆ. ಅಲ್ಲಿದ್ದಂಥ ಎಲ್ಲ ದೇವತೆಗಳು ಕೂಡ ದೇವತೆಗಳಿಂದ ಪೂಜಿತನಾದಂಥ ಭಗವಂತ ಮಹಾಮಹಿಮ. ಸಂತತ ಪರಮ ಕಾರಣ. ಅದು ಸಂತತ ಅಂತಂದರೆ ನಿನ್ನೆ ಹೇಳಿದ್ನಲ್ಲ, ಯಾವಾಗಲೂ ಸೃಷ್ಟಿ ಬರೋಕ್ಕಿಂತ ಮುಂಚೆ, ಸೃಷ್ಟಿಗೆ ಬಂದ ಮೇಲೆ, ಆಮೇಲೆ ಮೋಕ್ಷದಲ್ಲಿ ಕೂಡ ನಮಗೆ ಸತತವಾಗಿ ರಕ್ಷಣೆ ಮಾಡ್ತಾನೆ ಭಗವಂತ ಅಂತ. ಇಲ್ಲಿ 100 ವರ್ಷಕ್ಕೆ ದಿವಸ 36,000 ಅಹವು. ಇದು 100 ವರ್ಷಕ್ಕೆ ಒಂದು ವರ್ಷಕ್ಕೆ 360 ದಿವಸ, 100 ವರ್ಷಕ್ಕೆ 36,000 ಆಗ್ತದೆ. ಸೊ ಅಲ್ಲಿ ಹಗಲಕ್ಕೆ ನಿಯಮನ ಆದಂಥ ಅಷ್ಟು 1,000 ರೂಪದಿಂದ ಭಗವಂತ ಇದ್ದಾನೆ. ಅದೇ ರೂಪದಿಂದ ಹಗಲು ರಾತ್ರಿಯೇ ಕೂಡ ಇದ್ದಾನೆ. ಹೀಗೆ ಹಗಲು ರಾತ್ರಿ ಕೂಡ 72,000 ಆಗ್ತದೆ. ಇಲ್ಲಿ ಬರೀ ಹಗಲು 30 ಕೊಟ್ಟಿದ್ದಾರೆ. ಆಮೇಲೆ ಹೀಗೆ ಪ್ರತಿ ವಾರದಲ್ಲಿ ದಂಪತಿಗಳ ಅರ್ಚನೆ, ಅದು ಈ ರೀತಿಯಾಗಿ ನಾವು ಚಿಂತನೆ ಮಾಡಿದರೆ ದಂಪತಿಗಳಿಗೆ ಅರ್ಚನೆ ಮಾಡಿದಂಥ ಫಲ ನಮಗೆ ಬರ್ತಾರೆ ಅಂತ. ಆಮೇಲೆ ಇಲ್ಲಿ 5ನೇ ನುಡಿಯಲ್ಲಿ 24 ತತ್ವಗಳ ದೇವತೆಗಳಿದ್ದಾರೆ. ಅದು ಪ್ರತಿ ನಾಡಿಯಲ್ಲಿ ಅವರು ಇದ್ದಾರೆ. ಅವರ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಇಲ್ಲಿ 14 ಲೋಕದಲ್ಲಿ ವ್ಯಾಪ್ತನಾದಂಥ ಭಗವಂತ ಅವನೇ ಈ ನಾಡಿಗಳಿದ್ದಾನೆ. ಅಂದರೆ ಭಗವಂತ ಒಬ್ಬತನೇ, ಅವನೇ ಎಲ್ಲ ಕಡೆ ನಾಡಿಗಳು, ಎಲ್ಲ 14 ಲೋಕದಲ್ಲಿ ವ್ಯಾಪ್ತನಾದಂಥ ಭಗವಂತನೇ ಈ ನಾಡಿಗಳಿದ್ದಾನೆ ಅಂತ ಈ ರೀತಿಯಾಗಿ ಚಿಂತನೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿ ನಾಡಿಗಳಲ್ಲಿ ಬ್ರಹ್ಮಮುಖ ದೇವರಿಗೆ ಅನುದಿನ ಪ್ರತಿ ನಾಡಿಗಳಿತ್ತು. ಚತುರ್ದಶ ಲೋಕದೊಳಿ ಜೀವ ಪ್ರತಿಗಳ ಸಂರಕ್ಷಿಸುವ ಇಂಥ ಜೀವರಾಶಿಗಳಿಗೆ ಸಂರಕ್ಷಣೆ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 6ನೇ ನುಡಿಯಲ್ಲಿ ಇಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸಂಖ್ಯೆ ಅಂತಂದರೆ ಇಲ್ಲಿ ಒಂದು ಕೇಶವಾದಿ ರೂಪಗಳು 24, ರಮಾದಿ 24. ಕೇಶವಾದಿ ರೂಪಗಳು 24, ಲಕ್ಷ್ಮೀ ರೂಪಗಳನ್ನು ಇರ್ತವೆ. ಅದು 24 ಸೇರಿಸರಿ 28 ಆಗ್ತದೆ. ಅದಕ್ಕೆ 72,000ದಿಂದ ಗುಣಿಸಿದ್ದಾರೆ.
ಅದಕ್ಕೆ ಲಕ್ಷ್ಮೀ ಸಹಿತ ರೂಪಗಳ 34,56,000 ರೂಪಗಳಿಂದ ಇದ್ದಾನೆ ಅಂತ. ಅದರ ಪರಮ ನಿತ್ಯ ಮಂಗಳಮೂರ್ತಿ ಇದ್ದಾನೆ. ಭಗವತ್ ಅವರಿಗೆ ಸರ್ವತ್ರದಲ್ಲಿ ರಕ್ಷಣೆ ಮಾಡ್ತಾರೆ, ಎಲ್ಲ ದೇಶಕಾಲದಲ್ಲಿ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು 7ನೇ ನುಡಿಯಲ್ಲಿ ಮಣಿಗಳಿಗೆ ಒಂದು ಹಾರದಲ್ಲಿ ಮಣಿಗಳಿಗೆ ಹೇಗೆ ದಾರವನ್ನು ಆಧಾರವಾಗಿರ್ತದೋ ಹಾಗೆ ಭಗವಂತ ಆಧಾರನಾಗಿ ಸಮಸ್ತ ಜಗತ್ತುಗಳಿಗೆ ಆಧಾರನಾಗಿ ಇದ್ದಾನೆ. ಇಲ್ಲಿ ಭಗವಂತ ಗುಣಗಳ ಕೂಡ ಮಾಡಿದ್ದಾರೆ. ಚಿಂತಾಮಣಿ ಚಿದಾನಂದೇಕ ದೇಹನು ಅಣು ಮಹತ್ ಶಕ್ತಿ ಇಟ್ಟಿದ್ದಾರೆ. ಅಂದರೆ ಎಲ್ಲ ಚೇತನಿಗೆ ಆಧಾರರಾಗಿದ್ದಾನೆ. ಆಮೇಲೆ ಅವನು ಸಣ್ಣ ರೂಪ ತಗೋತಾನೆ, ದೊಡ್ಡ ರೂಪ ತಗೋತಾನೆ. ಅಣುನಲ್ಲಿ ಕೂಡ ಸಣ್ಣ ರೂಪ ತಗೋತಾನೆ, ದೊಡ್ಡರಲ್ಲಿ ದೊಡ್ಡ ರೂಪ ತಗೋತಾನೆ. ಇಲ್ಲಿ ಹಿಂಗೆ ಆದರೆ ಅದರಲ್ಲಿ ಅಲ್ಪರೋಪಾದಿಯಲ್ಲಿ ಅಂದರೆ ಸಣ್ಣರಂತೆ ಅವನು ವರ್ತನೆ ಮಾಡ್ತಾನೆ. ಅದು ಜೀವರಾಶಿಗಳು ಬಹಳ ಸಣ್ಣದವರು, ಸಣ್ಣ ಅಂತ ಯೋಗ್ಯತೆ ಬಹಳ ಕಡಿಮೆ. ಅಲ್ಲಿ ಕಡಿಮೆ ಅಂತಲೇ ಅವನೇ ಅವ್ರ ಗುಣಗಳನ್ನ ಪ್ರಕಟ ಮಾಡ್ತಾನೆ, ಆ ರೀತಿಯಾಗಿ ವ್ಯವಹಾರ ಮಾಡ್ತಾನೆ ಅಂತ. ಆಮೇಲೆ ಇಲ್ಲಿ 8ನೇ ನುಡಿಯಲ್ಲಿ ಸ್ಥೂಲ ದೇಹದಲ್ಲಿ ಸುಷುಮ್ನ ನಾಡಿ ಮೊದಲಾದ ನಾಡಿಗಳು ಇದೆ, ನಾಡಿಗಳ ಸಮೂಹ ಇದೆ. ಇದು ವೃಷ್ಣಾಸನದಂತಂದರೆ ನಾವೇನು ಕೂಡ್ತೀವಿ ಆ ಜಾಗದಲ್ಲಿ ಒಂದು ತುಂದಿ ಗಂಟು ಇದೆ, ಅಲ್ಲಿಂದ ಹಿಡ್ಕೊಂಡು ನೆತ್ತಿವರೆಗೇನೂ ಸರಳವಾಗಿ ಇದು ಸುಷುಮ್ನ ನಾಡಿ ಹೋಗಿದೆ. ಅದಕ್ಕೆ 4 ಪ್ರಭೇದಗಳು ಇರ್ತವೆ. ಅಂದರೆ ಪೂರ್ವ ಪಕ್ಷ ದಕ್ಷಿಣ ಉತ್ತರಕ್ಕೆ ಅಷ್ಟಿಸಲ್ವರ್ದಿರ್ತವೆ ಅಲ್ಲಿ ಆಮೇಲೆ ಆಯಾ ಈ ಸುಷುಮ್ನ ನಾಡಿ ಮೇಲೆ ನಾವು ಕಮಲದ ಚಿಂತನೆ ಮತ್ತು ಎಲ್ಲ ಚಕ್ರಗಳ ಚಿಂತನೆ, ಆಮೇಲೆ ಕೋಣಗಳ ಚಿಂತನೆ ಎಲ್ಲ ಇಲ್ಲೇ ಬರ್ತವೆ. ಆಮೇಲೆ ಎಲ್ಲ ಸಮುದ್ರದ್ದು ಅಲ್ಲೇ ಲೋಕಗಳದ್ದೆಲ್ಲ ಚಿಂತನೆ ಇಲ್ಲೇ ಮಾಡ್ತೀವಿ. ಸೊ ಇದು ಸ್ಥೂಲ ದೇಹದಲ್ಲಿದ್ದಂಥ ಇದು ಈ ಸರೋಜ ಎಲ್ಲ ಸುಗುಣ. ಆಮೇಲೆ ಇಲ್ಲಿ ಈ ದೇಹದ ಸೂಕ್ಷ್ಮ ಮೊದಲ ನಾಡಿಗಳ ಸಮೂಹದಲ್ಲಿ ತುಂದಿ ಸ್ಟಾರ್ಟ್ ಆಗ್ತದೆ, ಉಷ್ಣಾಸನ ಇರ್ತದೆ. ಎಲ್ಲ ಸಕಲ ದೇವತೆಗಳು ಇಲ್ಲಿ ಉಪಾಸನೆ ಮಾಡ್ತಾರೆ. ಅದೇ ನಾಡಿ ಒಳಗಡೆ ಎಲ್ಲ ಸಕಲ ದೇವತೆಗಳು ಇರ್ತಾರೆ, ಅವರು ಉಪಾಸನೆ ಮಾಡ್ತಾರೆ ಅಂತ ಅಂದರೆ. ಇನ್ನು 9ನೇ ನಾಡಿಯಲ್ಲಿ ಇಲ್ಲಿ ನಾಡಿ ಅಂತರ್ಗತನಾಗ ಸಕಲ ನದಿ ತೀರ್ಥಗಳ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಇದೇ ಧ್ಯಾನ ಸ್ಥಾನ ಅಂತ. ನಮ್ಮ ನಾಡಿಯಲ್ಲಿ ಎಲ್ಲಿ ಗಂಗಾ ಯಮುನಾ ಸರಸ್ವತಿ ಇದ್ದಾರೆ, ಅನೇಕ ಎಲ್ಲ ತೀರ್ಥಗಳಿದ್ದಾರೆ. ಮುಖ್ಯವಾಗಿ ಈ 3 ನದಿಗಳ ಚಿಂತನೆ ಮಾಡಿ ಗಂಗಾ ನದಿ ಅಂತರ್ಗತನಾಗಿ ಬಾಧವರೂಪಿ ಪರಮಾತ್ಮ, ಯಮುನಾ ಅಂತರ್ಗತ ಕೃಷ್ಣರೂಪಿ ಪರಮಾತ್ಮ, ಸರಸ್ವತಿ ನದಿ ಅಂತರ್ಗತನಾಗಿ ಪದ್ಮನಾಭಿ ಪರಮಾತ್ಮ ಇದ್ದೇವೆ. ಆಮೇಲೆ ನೆತ್ತಿಯ ಮೇಲೆ ನಮಗೆ ವಾಸುದೇವ ಪರಮಾತ್ಮ ಇದ್ದಾನೆ. ಅವನ ಉಗುರದಿಂದ ಕಾಲಿನ ಹೆಬ್ಬೆರಳು ಉಗುರದಿಂದ ಅಮೃತ ವರ್ಷಾವ ಆಗ್ತಾ ಇದ್ದಂತೆ ಚಿಂತನೆ ಮಾಡಬೇಕು. ಅದನ್ನೇ ಎಲ್ಲ ನಾಡಿ ಒಳಗಡೆ ಹರಡು ಹೋಗ್ತಾ ಇದೆ. ನಾಡಿಗಳಲ್ಲಿ ಎಲ್ಲ ಇಡೀ ದೇಹದಲ್ಲಿ ವ್ಯಾಪ್ತರಾಗಿದೆ. ಎಲ್ಲ ಕಡೆ ನಮ್ಮ ಅಂತರ್ಶುದ್ಧಿ ಆಗ್ತದೆ ಅಂತ. ಅಂತಃಕರಣ ಶುದ್ಧಿ ಬೇರೆ, ಅಂತರ್ಶುದ್ಧಿ ಬೇರೆ. ಸೊ ನಮ್ಮ ಒಳಗಡೆಯಿಂದ ಒಂದು ದೇಹ ನಮ್ಮದು ಶುದ್ಧ ಆಗ್ತದೆ. ಹಾಗೆ ನಮಗೆ ಹರಿಕಥಾಂಸಾರ ಪಾರಾಯಣ ಮಾಡೋಕ್ಕೆ ಒಂದು ಅರ್ಹತೆ ಬರ್ತದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾಡಿ ಅಂತರ್ಗತ ಇದ್ದಂಥ ತೀರ್ಥಗಳ ನದಿಗಳ ಚಿಂತನೆ ಮಾಡಿದರೆ ಅದು ಧ್ಯಾನ ಸ್ಥಾನ ಆಗ್ತದೆ ಅಂತ. ಆಮೇಲೆ ಇಲ್ಲಿ ಎಡಭಾಗದಲ್ಲಿ ಯಾವ ದೇವತೆಗಳಿದ್ದಾರೆ ಅಂತಾರೆ. ಬ್ರಹ್ಮ, ವಾಯು, ಗರುಡ, ಶೇಷ, ಇಂದ್ರ, ಕಾಮರಿಲ್ಲ. ಇಲ್ಲಿ ಎಡಭಾಗದಲ್ಲಿ ಪುರುಷ ನಾಡಿ, ಇಲ್ಲೆಲ್ಲ ಪುರುಷ ದೇವತೆಗಳಿದ್ದಾರೆ. ಬಲನಾಡಿಯಲ್ಲಿ ಸ್ತ್ರೀ ನಾಡಿಗಳು, ಅಲ್ಲಿ ವಾಣಿ ಭಾರತಿ, ಷಡ್ಮಹೇಶ್ವರು, ವಾಣಿ ಸೊಪ್ಪಡಿ ಮೊದಲಾದ ಸ್ತ್ರೀಯರು ಇದ್ದಾರೆ ಅಂತ. ಆಮೇಲೆ 11ನೇ ನುಡಿಯಲ್ಲಿ ಇದು ಎರಡು ಭಾಗದಲ್ಲಿ ದೇವತೆಗಳು ಅಂತರ್ಯಾಮಿ ಇದ್ದಾರೆ. ಇತ್ತೆಲ್ಲದೊಳೆ ನಾಡಿಯೋ ದೇವರ ನಾಡುಗಳು ಕೊಂಬುದು ಸ್ಥಳದಲ್ಲಿ ಅಲ್ಲಿ ಇಲ್ಲಿ ಎರಡು ಕಡೆ ಅಂತಂದ್ರೇನು, ಬಲದಲ್ಲಿ ಎಡದಲ್ಲಿ ಎರಡು ಕಡೆಯೂ ಎಲ್ಲ ದೇವತೆಗಳು ವ್ಯಾಪ್ತರಾಗಿದ್ದಾರೆ. ಅಂತರ್ಯಾಮಿ ಹರಿಯಾಗಿದ್ದಾನೆ. ಜೀವನ ತಕ್ಕದಾದಂತಹ ಸಾಧನೆಯನ್ನು ಮಾಡಿಸ್ತಾನೆ, ರಕ್ಷಣೆ ಮಾಡ್ತಾರೆ. ಆಮೇಲೆ ಅಸುರರಿಗೆ ಪುಣ್ಯ ಅಪಹರಣ ಮಾಡ್ತಾನೆ. ಅಸುರರಿಗೆ ಅವ್ರಿಗೆ ಪುಣ್ಯ ಸಿಗುವುದಿಲ್ಲ. ಕಾರಣ ಅವರು ಭಗವಂತನಿಗೆ ಸಮರ್ಪಣೆ ಮಾಡೋದಿಲ್ಲ. ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋದರ ಅನುಸಂಧಾನ ಅವರಿಗೆ ಇರುವುದಿಲ್ಲ. ಅದಕ್ಕೆ ಅವರಿಗೆ ಪುಣ್ಯವನ್ನು ಕೊಡೋದಿಲ್ಲ, ಪಾಪವನ್ನು ಕೊಟ್ಟುಬಿಡ್ತಾನೆ ಅಂತ. ಆಮೇಲೆ ಇಲ್ಲಿ 12ನೇ ನುಡಿಯಲ್ಲಿ ಇದು ತುಂದಿಯಿಂದ ಶಿರದ ಪರ್ಯಂತ ವ್ಯಾಪ್ತನಾದಂಥ ಅದರ ಶಾಖೆಗಳಿದೆ. ಇಲ್ಲಿ ಶಾಖೆಗಳು 10 ಇದೆ ಅಂತ ಹೇಳಿ. ಅದಕ್ಕೆ 5 ಶಾಖೆಗಳು, 10 ಶಾಖೆಗಳು. ಅಂದರೆ ಇಲ್ಲಿ ಒಂದೊಂದು ನಾಡಿಯಲ್ಲಿ 10 ಶಾಖೆಯಾಗಿ ಪ್ರಭೇದ ಆಗಿ ತಿರ್ಗಿ 50 ಆಗಿ ಆಮೇಲೆ 100 ಆಗಿ ಹೀಗೆಲ್ಲ ಟಿಸಲ್ ಹೊಡ್ಕೊಂಡು 76,000 ಆಗ್ತದೆ. ಒಂದೊಂದು ಕಡೆ 36,000. ಆಮೇಲೆ ಇಲ್ಲಿ ಈ ನಾಡಿ ಒಳಗಡೆ ನಾವು ಎಲ್ಲ ಮಂಡಗಳ ಚಕ್ರಗಳ ಚಿಂತನೆ ಮಾಡಬೇಕಂತ ಹೇಳ್ತೀವಿ. ಅಲ್ಲಿ ಒಂದೊಂದು ಸ್ಥಾನದಲ್ಲಿ 5 ಕಮಲ, ಹಾಗೆಲ್ಲ ಕಮಲ ಬಹಳ ವಿಸ್ತಾರವಾದಂಥ ವಿಷಯ. ಅದನ್ನು ಇಲ್ಲಿ ಹೇಳೋಕ್ಕಿಂತ ಟೈಮ್ ಇಲ್ಲ. ಆಮೇಲೆ ಇಲ್ಲಿ ಮಂಡಲಗಳು ಒಂದು ರೌಂಡ್ ಇದ್ದಂಥದ್ದು, ಸರ್ಕಲ್ದಾಗ ಇದ್ದಂಥ ಚಂದ್ರಮಂಡಲ.
ಆಮೇಲೆ 12 ಅರೆ ಇದ್ದಂಥದ್ದು ಒಂದು ಸೂರ್ಯಮಂಡಲ ಇದೆ. ಈ ನಾಡಿ ಇಂದ್ರಿಯಗಳಿಗೆ ಈ ನಾಡಿಗಳಿಗೆ ಸಂಬಂಧವಾಗಿ ಇರ್ತಾರೆ ಅಂತ. ಆಮೇಲೆ ಇಲ್ಲಿ 13ನೇ ನುಡಿಯಲ್ಲಿ ಸುಷುಮ್ನ ನಾಡಿ ಬಗ್ಗೆ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಸುಕ್ಕದಲ್ಲಿ ಧಾರಾರೂಪದೆ, ಅಂದರೆ ಎಲ್ಲೂ ಒಂಕ ಆಗೋದಿಲ್ಲ. ಸ್ಟ್ರೇಟಾಗಿ ತುಂದಿ ಗಂಟನಿಂದ ಹಿಡ್ಕೊಂಡು ನಮ್ಮ ನತ್ತಿವರೆಗೆ ಸ್ಟ್ರೇಟಾಗಿ ಹೋಗಿದೆ. ಎಲ್ಲ ನಾಡಿಗಳು ಪ್ರಕಾಶಮಯವಾಗಿ ಇರ್ತಾರೆ. ಇನ್ನು ರಕ್ತಗಾಳಿಕೆ ಹೆಂಗೆ ಒಂಥರ ಪೈಪ್ ಥರ ಇರ್ತದೆ, ಆ ಥರ ಇರೋದಿಲ್ಲ. ಪ್ರಕಾಶಮಾನದಿಂದ ಅವು ಎಲ್ಲ ಹೊಳ್ತಾ ಇರ್ತಾರೆ ಅಂತ ಹೇಳ್ತಾರೆ. ಧಾರಾರೂಪದಾಗಿ ಇರ್ತದೆ. ಆಮೇಲೆ ಇಲ್ಲಿ ಈ ಸುಷುಮ್ನ ನಾಡಿಯಲ್ಲಿ ದೈತ್ಯರಿಗೆ ಪ್ರವೇಶ ಇಲ್ಲ. ಆ ದೈತ್ಯರು ಪ್ರವೇಶ ಮಾಡದೇ ಇರುವ ಹಾಗೆ ವಾಯುದೇವರು ನಮಗೆ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ದೈತ್ಯರನ್ನು ಬರದೇ ಇರೋ ಹಾಗೆ ರಕ್ಷಣೆ ಮಾಡ್ತಾರೆ. ಇಲ್ಲೇ ಕಮಲಗಳ ಚಿಂತನೆ ಮಾಡ್ತಾರೆ. ಈ ಸುಷುಮ್ನ ನಾಡಿಯಲ್ಲಿ ಇದರಲ್ಲಿ 4 ವಿಧವಾದಂತೆ 4 ನಾಡಿ ಅಂತ ಹೇಳ್ತಾರೆ. ಅದೇ ಅದು ವೈದ್ಯುತಿ, ಐರ್ಮ, ವಜ್ರಿಕ, ವೈದ್ಯುತಿ, ಪ್ರಕಾಶಿನಿ, ಇದು 4 ದಿಕ್ಕಿಗೆ ಇಲ್ಲಿ. ಆಮೇಲೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಈ ರೀತಿಯಾಗಿ ಭಗವದ್ರೂಪಗಳ ಚಿಂತನೆ ಮಾಡಬೇಕು. ಇನ್ನು 14ನೇ ನುಡಿಯಲ್ಲಿ ಇದು ತಿಸಿಲು ಹೊಡಿತಾವೆ. ಅದೇ 72,000 ಆಗ್ತದೆ. ಇಲ್ಲಿ ಹಗಲು ರಾತ್ರಿ ನಿಯಾಮಕನಾಗಿದ್ದಾರೆ, ಲಕ್ಷ್ಮೀ ಸಹಿತ ಹಾಗೆ ಭಗವತ್ತಿದ್ದಾನೆ. ಆಮೇಲೆ ಅಲ್ಲಿ ತನ್ನ ರೂಪದಿಂದ ಇದ್ದಾನೆ. ದಿವಸ ರಾತ್ರಿಗಳಿಗೆ ಅಭಿಮಾನಿಯಾಗಿ ನಿಯಮನ ಮಾಡುವಂಥ ಅಖಿಲ ಜೀವರಳೆದ್ದು ಮೋಹಿಸುವಂತಂದ್ರೆ ಇದೆಲ್ಲ ಕಾರ್ಯಗಳನ್ನು ಭಗವಂತ ಮಾಡ್ತಾನೆ. ಆದರೆ ಅದನ್ನು ನಮಗೆ ಗೊತ್ತೇ ಆಗೋದಿಲ್ಲ. ಆ ಮೋಹನೆ ಮಾಡ್ತಾನೆ. ತನ್ನ ರೂಪ ತೋರಿಸೋದಿಲ್ಲ. ಅಂದರೆ ಕ್ರಿಯೆಯಿಂದ ಭಗವಂತ ಅಲ್ಲಿ ಇದ್ದಾನೆ ಅಂತ ಅಂದ್ಬಿಟ್ಟು ನಾವು ಚಿಂತನೆ ಮಾಡ್ಬೋದು. ಆಮೇಲೆ ಇಲ್ಲಿ 15ನೇ ನುಡಿಯಲ್ಲಿ ಚಂದ್ರನ ಬೆಳಕು ತಂಪಾಗಿ ಇರ್ತದೆ. ಅದಕ್ಕೆ ತಂಪಾದ ಕುಡಿದು ಅದು ಉಲ್ಲಾಸ ಕೊಡ್ತದೆ. ಆಮೇಲೆ ಅದೇ ಕುರುಡನಿಗೆ ಇದರದ್ದು ಆನಂದ ಸಿಗೋದಿಲ್ಲ. ಯಾರು ಕುರುಡ್ತಾ ಅದು ಚಂದ್ರದ ನೋಡಿದಂಥ ತಂಪಾದಂಥದ್ದು ಕಿರಣಗಳಿರ್ತದೋ ಅದರದ್ದು ಆನಂದ ಸಿಗೋದಿಲ್ಲ. ಅದೇ ರೀತಿಯಾಗಿ ಹರಿಕಥಾಂ ಸುಭೋಜನ ಸುಖದೊರಗದೆ ಲಕ್ಷ್ಮೀ ಸದ್ಗುಣ ಕೀರ್ತಿಪ ಭಕುತಗಲ್ಲದೆ. ಅಂದರೆ ಯಾರು ಭಕ್ತರು ಇರ್ತಾರೋ ಅವರಿಗೆ ಮಾತ್ರ ಹರಿಕಥಾಮೃತ ಒಂದು ಆ ರೀತಿಯಾದಂಥ ಭೋಜನ ಸ್ವೀಕಾರ ಮಾಡಿದರೆ ಅವರಿಗೆ ಆನಂದ ಸಿಗ್ತದೆ. ಹೇಗೆ ಈಗ ಕುರುಡನಿಗೆ ಇದು ಚಂದ್ರದ ಸುಖವನ್ನು ನೋಡಿ ಸಿಗೋದಿಲ್ವೋ, ಅದೇ ರೀತಿ ಯಾರಿಗೆ ಭಗವಂತನಿಗೆ ಶ್ರದ್ಧಾಭಕ್ತಿ ಇರೋದಿಲ್ವೋ ಅವರಿಗೆ ಈ ಹರಿಕಥಾವನ್ನು ಅವ್ರಿಗೆ ಸೊಗಸುವುದಿಲ್ಲ, ಸೇರುವುದಿಲ್ಲ, ಅವ್ರಿಗೆ ಹತ್ತುವುದಿಲ್ಲ ಅದನ್ನು ಅಂತ. ಆಮೇಲೆ ಇಲ್ಲಿ 16ನೇ ನುಡಿಯಲ್ಲಿ ಸ್ಥೂಲ ದೇಹದಲ್ಲಿ ಇಂದ್ರ ಮೊದಲಾದ ದೇವತೆಗಳಿದ್ದಾರೆ ಓತಪ್ರೋತ ರೂಪದಿಂದ. ಅಂದರೆ ಇಲ್ಲಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರಗೆ ಎಲ್ಲ ಕಡೆಯಿಂದ ಪೂರ್ತಿಯಾಗಿ ಸ್ಥೂಲ ದೇಹದಲ್ಲಿ ವ್ಯಾಪ್ತರಾಗಿದ್ದಾರೆ. ಅಲ್ಲಿ ಗರುಡಶೇಷ ರುದ್ರ ಬ್ರಹ್ಮವಾಯು ಕೂಡ ಇದ್ದಾರೆ. ಆಮೇಲೆ ಇಲ್ಲಿ ದಾನವರಿಗೆ ಭೀತಿ ಅದು ಇಲ್ಲಿ ಶಬ್ದವನ್ನು ಇದೆ ಸಂಧಾತ ನಾಮಕ ಅಂತ. ಅಂದರೆ ಇಲ್ಲಿ ವಿಷ್ಣು ಸಹಸ್ರ ಬರುವಂತಹ ಶಬ್ದ ಇದು. ಅಂದ್ರೇನು, ಇದು ರೈತರಿಗೆ ಭೀತಿಯನ್ನು ಉಂಟು ಮಾಡುವಂಥ ರೂಪ ಭಗವಂತ ಮಾಡ್ತಾನೆ ಅಂತ. ಸಂಪ್ರೀತಿ ಸದುಪಾಸ ಗೈಯುತ್ತಲೇ ಮೋದಿಪರು. ಯಾರೋ ರೀತಿಯಾಗಿ ಭಗವಂತನ ಚಿಂತನೆ ಮಾಡ್ತಾರೆ ಅವ್ರಿಗೆ ಭಗವಂತ ಸುಖವನ್ನು ಕೊಡ್ತಾನೆ. ಸಂಪ್ರೀತಿಯಲ್ಲಿ ಉಪಾಸನೆ ಮಾಡಬೇಕು, ಅದರ ಪ್ರೀತಿಯಿಂದ ಉಪಾಸನೆ ಮಾಡಬೇಕು. ಅವ ಭಗವಂತನಿಗೆ ರಕ್ಷಣೆ ಮಾಡ್ತಾನೆ, ಪ್ರೀತಿಯನ್ನು ಕೊಡ್ತಾನೆ ಅಂತ. ಆಮೇಲೆ ಇಲ್ಲಿ 17ನೇ ನುಡಿಯಲ್ಲಿ ಜಲಚರ, ಭೂಚರ, ಖೇಚರ ಇದೆ ಆಕಾಶಗೂಡುವಂಥ ಪ್ರಾಣಿಗಳಲ್ಲಿ ಇವರಲ್ಲಿ ಕೂಡ ಭಗವಂತ ವ್ಯಾಪ್ತರಾಗಿದ್ದಾನೆ. ಅದು ತನ್ನ ರೂಪದಿಂದ, ಆಕಾರದಿಂದ. ಇವು ಕಾಗೆ ಇದ್ದರೆ ಕಾಗೆ ಹೆಸರದಿಂದ, ಕಾಗೆ ರೂಪದಿಂದ ಅಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಆ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಸೊ ಕಾಗೆಗೆ ಎಷ್ಟು ಶಕ್ತಿ ಇದೆ ಅಷ್ಟೇ ಭಗವಂತ ಶಕ್ತಿ ಇದೆಯೋ ಅಂತ ಇಲ್ಲ. ಭಗವಂತನಿಗೆ ಅಸಾಧ್ಯವಾದಂತಹ ರೂಪವಿದೆ, ನಮಗೆ ಇಮ್ಯಾಜಿನ್ ಮಾಡಿ ಸಾಧ್ಯ ಇಲ್ಲ. ಆದರೆ ಕಾಗೆಯಲ್ಲಿ ಇದ್ದಾಗ ಕಾಗೆಯ ಶಕ್ತಿ ಎಷ್ಟಿದೆ ಅಷ್ಟೇ ಶಕ್ತಿಯನ್ನು ಪ್ರಕಟ ಮಾಡ್ತಾನೆ ಅಂತ. ಹೀಗೆ ವಿವಿಧ ಕರ್ಮಗಳನ್ನು ಮಾಡಿಸಿ ಅಂತ. ಆಮೇಲೆ ಅದರ ಫಲವನ್ನು ಮಾತ್ರ ಜೀವರಾಶಿಗೆ ಕೊಡ್ತಾನೆ, ತಾನು ತಗೊಳ್ಳೋದಿಲ್ಲ ಅಂತ. ಇನ್ನು 18ನೇ ನುಡಿಯಲ್ಲಿ ಈ ರೀತಿ ತಿಳಿದು ಉಪಾಸನೆ ಮಾಡು, ದುರ್ಜನ ಸಂಘ ಮಾಡಬೇಡ. ಈ ತಿಳಿದು ಉಪಾಸನೆ ಗೈಯುತ್ತು ಈ ಪರಿ ಮಲಿನನಂತಿರು, ಅಂದರೆ ಅತೀಂದ್ರಿಯನಾಗಿ ಇದ್ದರು. ಅದೇನು, ಇದು ಇಂದ್ರಿಯ ಅಧೀನ ಆಗಬೇಡ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದುರ್ಜನರ ಸಂಘ ಮಾಡಬಾರ್ದು. ಆಮೇಲೆ ಯಾಕಂದರೆ ತಿಳಿಲಾರ್ದೇ ಅವರಂತೆ ನಾವು ಮಾಡ್ಲಿಕ್ಕೆ ಹೋಗ್ಬಿಡ್ತೀವಿ, ಅದು ದುರ್ಜನ ಸಂಘ ಮಾಡಬಾರ್ದು. ಆಮೇಲೆ ಜ್ಞಾನಿಗಳ ಸಹವಾಸ ಮಾಡಿದಾಗ ಅವರು ನಮಗೆ ಅವರಂತೆ ನಮಗೆ ಈಗೆಲ್ಲ ಜ್ಞಾನ ಇದೆಯಲ್ಲ ಅಂತಂದ್ಬಿಟ್ಟು ಗರ್ವ ಬರಬಾರ್ದು, ಬರ್ತದೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಮಾಡಬಾರ್ದು. ಜಯ ಅಪಜಯ ಖಳರಾದ ದುಷ್ಟರ ನಿಂದ ಅನಿಂದ ಅಳುಕದಲ್ಲೇ ಮದ್ದಾನೆ ಎಂದೇ ಚಲಿಸುವುದರೊಳಗೆ. ಮದ್ದಾನೆ ಎಂದರೆ ಅಂತಂದರೆ ನಿರ್ಭೀತವಾಗಿ
ಅಂದರೆ ಭಗವಂತ ನಾವು ರಕ್ಷಣೆಯಾಗಿದ್ದಾನೆ, ಅದನ್ನು ನಮಗೆ ಭಗವಂತ ನೋಡ್ಕೊಳ್ತಾನೆ, ಎಲ್ಲವನ್ನು ಇಚ್ಛೆ ಪ್ರಕಾರ ನಡೀತದೆ ಅಂತ ಈ ಚಿಂತನೆ ಮಾಡಿ ನಿರ್ಭೀತವಾಗಿರ್ತೇವೆ. ಇಲ್ಲದ ಯಾವಾಗ ಭಯ ಇರ್ತದೆ, ಈ ಕೆಲಸ ಆಗ್ತದೆ ಇಲ್ಲೋ, ನಮಗೆ ಕೆಲಸ ಆಗ್ತದೆ ಇಲ್ಲೋ, ಅವರು ಬರ್ತಾರೇನೋ, ಅವರಿಂದ ನಮಗೆ ಹಾನಿಯೇನೋ, ಇವರಿಂದ ಹಾನಿಯೇನೋ ಚಿಕ್ಕೋಡಿ ಎಲ್ಲ ಚಿಂತನೆ ಬರ್ತದೆ. ಹಾಗೆ ಈ ರೀತಿಯಾಗಿ ನಾವು ಚಿಂತನೆ ಮಾಡಿ ನಮಗೆ ನಿರ್ಭಯವಾಗಿರ್ತಾರೆ. ಅದೇ ಮದ್ದಾನೆ ಅನ್ನೋದು ಚಲಿಸುತ್ತದೆ. ಮದ್ದಾನೆ ಬಂದು ಯಾರಿಗೂ ಲೆಕ್ಕಿಸುವುದಿಲ್ಲ, ತನ್ನ ಪಾಡಿಗೆ ನಾವು ಹೋಗ್ತಾ ಇರ್ತದೆ. ಅದೇ ರೀತಿಯಾಗಿ ನಾವು ನಮ್ಮ ಪಾಡಿಗೆ ನಾವು ನಮ್ಮ ಕರ್ಮಗಳನ್ನು ಮಾಡ್ತಾ ಇರಬೇಕು, ಭಗವಂತ ಚಿಂತನೆ ಮಾಡ್ತಾ ಇರಬೇಕು ಅಂತ. ಅಲ್ಲಿ 19ನೇ ನುಡಿಯಲ್ಲಿ ಕಾನನ ಗ್ರಾಮಸ್ಥ ಸರ್ವ ಪ್ರಾಣಿಗಳು, ಅಂದರೆ ಅಲ್ಲಿ ಅರಣ್ಯದಲ್ಲಿ ಇರಲಿ ಅಥವಾ ಊರಲ್ಲಿ ಇರುವಂಥ ಎಲ್ಲ ಪ್ರಾಣಿಗಳಲ್ಲಿ ಪ್ರತಿ ದಿವಸದಲ್ಲಿ ನಾವು ಪ್ರಾಣಿಗಳಲ್ಲಿ ಕೂಡ ಭಗವಂತನ ಚಿಂತನೆ ಮಾಡಬೇಕು. ಕರ್ಮಗಳು ನಾವು ಏನು ಮಾಡಿದ ಕರ್ಮಗಳನ್ನೆಲ್ಲ ಎಲ್ಲ ಭಗವಂತ ಸಮರ್ಪಣೆ. ಮಮ ಸ್ವಾಮಿ ಸರ್ವಸ್ವಾಮಿ, ಮಮ ಸ್ವಾಮಿ ಸರ್ವಸ್ವಾಮಿ, ನನ್ನ ಸ್ವಾಮಿಯಾಗಿದ್ದವಳು ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ ಅಂತ ಈ ರೀತಿಯಾಗಿ ತಿಳಿದು ಉಪಾಸನೆ ಮಾಡಬೇಕು. ಆಮೇಲೆ ಜ್ಞಾನಿಗಳ ಸಹವಾಸ ಮಾಡಬೇಕು ಅಂತ. ಇಲ್ಲಿನ 10 ಆಮೇಲೆ ಇಲ್ಲೇ ವಾಯು ಅಂತರ್ಗತ ದೇವಾತ್ಮ ಪವಮಾನಮುಖ ದೇವಾಂತರಾತ್ಮಕ, ಅದರ ವಾಯುದೇವರ ಅಂತರ್ಗತನಾದಂಥ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಮೋದಿಸುತ್ತ ನಲಿಯುತ್ತಿರು, ಆನಂದ ಉದ್ರೇಕವಾಗಿ ಎಲ್ಲ ಕರ್ಮಗಳನ್ನು ಮಾಡಿ ಆನಂದ ಉದ್ರೇಕವಾಗಿ ಭಗವಂತನಿಗೆ ಸಮರ್ಪಣೆ ಮಾಡುವಂತ ಹೇಳ್ತಾರೆ. ಇನ್ನು 20ನೆಯ ನುಡಿಯಲ್ಲಿ ಏಕಮೇವ ಅಂತ ಶಬ್ದ ಇದ್ದಾರೆ. ಏಕಮೇವ ಅಂತಾರೆ ಒಬ್ಬನೇ, ಅವನೇ ಒಬ್ಬನೇ ಇಷ್ಟರೇ ದೇವತೆಗಳ ಅಂತರ್ಯಾಮಿಗಿದ್ದಾನೆ. ಆಮೇಲೆ ಎಲ್ಲ ಸೇವಾಗಳನ್ನು ಸ್ವೀಕಾರ ಮಾಡ್ತಾನೆ, ಅವನೇ ಸೇವೆ ಎಲ್ಲ ಸ್ವೀಕಾರ ಮಾಡ್ತಾನೆ, ಎಲ್ಲ ಕಾರ್ಯಗಳನ್ನು ಅವನೇ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ 21ನೇ ನುಡಿಯಲ್ಲಿ ಧ್ಯಾನೋಪಾಸನೆ ಹೇಳ್ತಾರೆ. ಇನುಪಾಸನೆಗೈದು ಸಜ್ಜನರು ಸಂಸಾರದಲ್ಲಿ ಪ್ರತಿ ದೇವರಲ್ಲಿ ಏನೇನು ಮಾಡುವುದೆಲ್ಲ ಹರಿಪೂಜೆ. ಆ ಧ್ಯಾನೋಪಾಸನೆ ಸಕಲ ಕರ್ಮಗಳನ್ನು ಭಗವಂತನ ಪೂಜೆ. ನಾವು ಮಲ್ಕೊಂಡ್ರೂ ಕೂಡ ಭಗವಂತನ ಅದು ನಮ್ಮ ನಮಸ್ಕಾರ ಅಂತ ಹೇಳಬೇಕು. ಓಡಾಡಿದ್ದನ್ನು ನಾವು ನರ್ತನೆ ಅಂತ ಅಥವಾ ಅವನಿಗೆ ಪ್ರದಕ್ಷಿಣೆ ಅಂತ ಈ ರೀತಿಯಾಗಿ ಸತತವಾಗಿ ನಾವು ಏನೇನು ಕರ್ಮಗಳನ್ನು ಮಾಡ್ತೀವೋ ಎಲ್ಲ ಭಗವಂತನ ಪೂಜೆ ಅಂತ ಬಣಕು. ಅದೇ ಸಂಶಯ ಇರಬಾರ್ದು, ಅಂತ 17ಗಳಿಗೆ ಸಂಶಯ ಇರ್ತದೆ. ಅದು ನಾವು ಮಾಡು ಸರಿನೋ ತಪ್ಪೋ, ಭಗವಾನ್ ಸ್ವೀಕಾರ ಮಾಡ್ತಾನೋ ಇಲ್ಲೋ, ಈ ಸಂಶಯ ಬಿಟ್ಬಿಟ್ಟು ನಿಷ್ಠೋದದಿಂದ ನಾವು ಭಗವತ್ ಸೇವೆ ಮಾಡಬೇಕು. ಆಮೇಲೆ ಅವನೇ ಅವನೇ ಕರ್ಮವನ್ನು ಮಾಡಿಸಿ ನಮಗೆ ಫಲವನ್ನು ಕೊಡ್ತಾನೆ ಅಂತ. ಆಮೇಲೆ 22ನೇ ನುಡಿಯಲ್ಲಿ ಅವನೇ ಭೋಗ್ಯ ಭಕ್ತೊಳಗಿದ್ದಾನೆ, ಭೋಗ್ಯ ಭೋಕ್ತನು ಎನಿಸ್ಕೊಳ್ತಾನೆ. ಯೋಗ್ಯ ಅಯೋಗ್ಯರಲ್ಲಿ ರಸಗಳನ್ನು ಕೂಡ ಉಣಿಸ್ತಾನೆ. ರಸ ಉಣಿಸ್ತಾನೆ ಹಿಂದೆ ಹೇಳಿದ್ದೀನಿ. ಅವನು ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡ್ತಾನೆ. ಎಲ್ಲ ದೇವತೆಗಳೇ ಅವರವರ ರೂಪವನ್ನು ಅವರಿಗೆ ಕೊಡ್ತಾನೆ, ರಸವನ್ನು ಕೊಡ್ತಾನೆ ಅಂತಾರೆ. ಈ ರೀತಿಯಾಗಿ ತಿಳ್ಕೋಬೇಕು. ಆಮೇಲೆ ಇಲ್ಲಿ 23ನೇ ನುಡಿಯಲ್ಲಿ 14 ಲೋಕಗಳಲ್ಲಿ ಜಂಗಮಸ್ಥಾನ ಜೀವರಲ್ಲಿ ಕೂಡ ವ್ಯಾಪ್ತನಾಗಿದ್ದಾನೆ. ನಿಷ್ಕಾಮಕನಾಗಿ ಇಲ್ಲೆಲ್ಲ ಕೆಲವು ಉದಾಹರಣೆ ಎಲ್ಲ ಕೊಟ್ಟಿದ್ದಾರೆ. ನಾವು ಈ ಟೈಮ್ ಇರಲಾರ್ದಕ್ಕೆ ನಾವು ಸುಮ್ಮನೆ ತತ್ವಗಳನ್ನು ಅಲ್ಲಿ ಕೊಟ್ಟಿದ್ದಾರೆ, ಅಷ್ಟೇ ಮಾತ್ರ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ನಿಷ್ಕಾಮನಾಗಿ ಕರ್ಮ ಮಾಡುವಂತ ಹೇಳ್ತಾರೆ. ಜನರ ಅಭಿಲಾಷೆ ಸುಹಂಸರೂಪಿ ನಿಶೇಷಕನಾವಯನಾಗಿ ಜನರ ಅಭಿಲಾಷೆ ಪುರೀಪ. ಅಂದರೆ ಅವನಿಗೆ ಅದರದ್ದು ಲಾಭ ಏನೂ ಇಲ್ಲ. ಆಮೇಲೆ ಇದು ಅವನಿಗೆ ಅದರದ್ದೇನು ಲಾಭ ಇಲ್ಲ. ಅದು ದುಷ್ಟರ ಸಂಹಾರ ಮಾಡ್ತಾನೆ, ಶಿಷ್ಟರಿಗೆ ರಕ್ಷಣೆ ಮಾಡ್ತಾನೆ. 14 ಲೋಕದಲ್ಲಿ ಪೂರ್ತಿ ವ್ಯಾಪ್ತನಾಗಿದ್ದಾನೆ ಅಂತ. ಇನ್ನು 24 ನುಡಿಯಲ್ಲಿ ಬಹಳ ಮಹತ್ವವಾದಂಥ ಶಬ್ದ ಅನ್ನದ ಈ ಶಬ್ದವನ್ನು ಇಟ್ಟಿದ್ದಾರೆ. ಅನ್ನ ಅಂತಂದರೆ ಉಪಜೀವ್ಯ ಅಂತಾರೆ. ಯಾವ ಪದಾರ್ಥವನ್ನು ಸ್ವೀಕಾರ ಮಾಡ್ತೀವಿ ಉಪಜೀವ್ಯ, ಆ ಪದಾರ್ಥ ಅನ್ನ ಅಂತ. ಅದರಲ್ಲಿ ಕೂಡ ಭಗವಂತ ಇದ್ದಾನೆ. ಅನ್ನಾದ ಅಂತಂದರೆ ಉಣ್ತಾನೆ, ನಮ್ಮಲ್ಲಿ ದೋಳ್ಕೊಂಡು ಉಣ್ತಾನೆ. ಅನ್ನದ ಅಂತ ಅನ್ನವನ್ನು ಕೊಡ್ತಾನೆ. ಅಂದರೆ ಅನ್ನವನ್ನು ಸೃಷ್ಟಿ ಮಾಡಿ ಕೊಡೋನು ಅವನೇ. ಆ ಅನ್ನದಲ್ಲಿ ಅವನೇ ಇದ್ದಾನೆ, ಅನ್ನ ಸ್ವೀಕಾರ ಮಾಡೋರಲ್ಲಿ ಅವನೇ ಇದ್ದಾನೆ. ಸೊ ಅದಕ್ಕೆ ಈ ಶಬ್ದವನ್ನು ಬಹಳ ಮಹತ್ವವಾದಂಥದ್ದು ಹೆಸರು ಭಗವಂತನಿಗೆ. ಅನ್ನದ ಅಂತ ಹೇಳ್ತಾರೆ. ಸೊ ಅನ್ನ ಇದು ಸೃಷ್ಟಿ ಕೊಡ್ತಾನೆ. ಆಮೇಲೆ ಕಾರುಣ್ಯ ಸಾಗರಿದ್ದಾನೆ, ರಕ್ಷಣೆ ಮಾಡ್ತಾನೆ ಅಂತ. ಆಮೇಲೆ ಇಲ್ಲಿ 25ನೇ ನುಡಿಯಲ್ಲಿ ತ್ರಿದಶಾಧ್ಯಕ್ಷ ತ್ರಿಪದಗಾಮಿನಿ. ತ್ರಿಪದ ಅಂತಾರೆ 3 ಪಾದ ಅಂತ ಹೇಳ್ತಾರೆ. 3 ಪಾದ ಅಂತಂದ್ರೇನು, ಇದು ಬಹಳಷ್ಟು ಅರ್ಥವಿದೆ. ಇದು ತ್ರಿಪದಕ್ಕೆ ಬಹಳಷ್ಟು ಅರ್ಥವಿದೆ. ಇದು ಗಾಯತ್ರಿ ಮಂತ್ರ 3 ಆತ ಅಥವಾ 3 ಪಾದ ಅಥವಾ ಯಾವ್ದು ಮಂತ್ರ 3 ಪಾದ ಅಂತ ಹೇಳ್ತಾರೆ. ಆಮೇಲೆ ತ್ರಿಪದ ಅಂತಂದರೆ ಅವನ 3 ಪಾದ, ಅದು 3 ಲೋಕದಲ್ಲಿ ಅವನ ಪಾದ ಇದೆ ಅಂತ. ಅಥವಾ ಬ್ರಹ್ಮಾಂಡ ಹೊರಗಡೆ ಬ್ರಹ್ಮಾಂಡ ಒಳಗೆ ನಮ್ಮ ಜೀವಂತರಿಗೆ ಅವನು ವ್ಯಾಪ್ತಿಯಾಗಿದ್ದಾನೆ, ಅದನ್ನು 3 ಪಾದ ಅಂತ ಹೇಳ್ತಾರೆ. ಆಮೇಲೆ ತ್ರಿಪದಗಾಮಿನಿ ಅಂತಂದ್ರೇನು, ಗಂಗಾದೇವಿ ತ್ರಿಪದಗಾಮಿನಿ ಅಂತ ಹೇಳ್ತಾರೆ. 3 ಲೋಕದಲ್ಲಿ ಬಂದಿದ್ದಾಳೆ. ಸ್ವರ್ಗಲೋಕದಿಂದ ಭೂಮಿಗೆ ಬಂದು ಆಮೇಲೆ ಪಾತಾಳಕ್ಕೆ ಹೋಗಿದ್ದಾಳೆ. ಅದರೊಳಗೆ ತ್ರಿಪದಗಾಮಿನಿ ಅಂತ ಹೇಳ್ತಾರೆ.
ತ್ರಿವಿಕ್ರಮ ಅಂತ. ಅದೇ ಇಲ್ಲಿ ಭಗವಂತನ ಗುಣಗಾನ ಮಾಡ್ತಾ ಇದ್ದಾರೆ, ಅದು ಇಲ್ಲಿ ಗುಣಗಾನ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ 3 ನಾಡಿಯಲ್ಲಿ ಕೂಡ ಗಂಗಾಂಬ ಸರಸ್ವತಿ ಚಿಂತನೆ, ಇವಾಗ ತಾನೇ ಹೇಳಿದ್ದನ್ನು ಗಂಗಾಂಬ ಸರಸ್ವತಿ ನಾಡಿಯೆಲ್ಲ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ತ್ರಿಮಯಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಾಮವೇದ ಪ್ರತಿಪಾದಂಥ ರೂಪಗಳು, ಭಗವಂತ ರೂಪಗಳನ್ನು ಕೊಡ್ತಾ ಇದ್ದಾರೆ. ತನ್ನವರೇ ನಿಷ್ಕಪಟದಿಂದ ಪೊರೆವ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಷ್ಕಪಟ ಕೊಡುವಂಥ, ಅದರಿಂದ ಅವನಿಗೇನು ಲಾಭ ಇಲ್ಲ, ಕಪಟ ಏನಿಲ್ಲ. ಆಯಾ ಜೀವರಾಶಿಯ ಒಂದು ಯೋಗ್ಯದಾನುಸಾರವಾಗಿ ಕರ್ಮಗಳನ್ನು ಮಾಡಿಸ್ತಾನೆ ಅಂತ. ಇನ್ನು 26ನೇ ನುಡಿಯಲ್ಲಿ ಲವಣ ಮಿಶ್ರಿತ ಜಲ ಅರೆಯಲ್ಲಿ ಒಂದು ನೀರಿನಲ್ಲಿ ಉಪ್ಪು ಹಾಕಿರೋದು ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಭಗವಂತ ಸ್ವವಶವ್ಯಾಪಿ, ಅದಕ್ಕೆ ಸ್ವತಂತ್ರನಾಗಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅಂದರೆ ಕಾಣಿಸೋದಿಲ್ಲ. ನೀರಿನಲ್ಲಿ ಉಪ್ಪು ಹಾಕಿದರೆ ಹೇಗೆ ಕಾಣಿಸೋದಿಲ್ವೋ ಅದೇ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಆದರೆ ಕಾಣಿಸೋದಿಲ್ಲ, ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದು ಆಮೇಲೆ ವ್ಯಾಪ್ತನಾಗಿದ್ದಾನೆ, ಚರಾಚರೊಳಗೆ ತುಂಬಿ ಅವಿನೀದಿತ ಸಾಕಲ್ಯ ಬಲ, ಅವನ ಮಹಿಮೆಯನ್ನು ಯಾರಿಗೂ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಅಂತ. ಆಮೇಲೆ 27ನೇ ನುಡಿಯಲ್ಲಿ ಪೂರ್ತಿ ವ್ಯಾಪ್ತನಾಗಿದ್ದಾನೆ, ಅಣುನಾಗಿದ್ದಾನೆ, ಭಕೂತಿಗಾಗಿ ಪ್ರಾಪ್ತನಾಗುವವರ ಗುಣಗಳ ಒಪ್ಪಗುವ ಭಕ್ತವತ್ಸಲ, ತಪ್ಪಿಸು ಜನ್ಮ ಆದಿಸುವ. ಈ ರೀತಿಯಾಗಿ ಚಿಂತನೆ ಮಾಡಿದರೆ ಸರ್ವತ್ರ ವ್ಯಾಪ್ತರಂತಹ ಭಗವಂತ ಅವರ ಗುಣಾಸುರವಾಗಿ ಕರ್ಮ ಸಮರ್ಪಣೆ ಮಾಡಿದರೆ ಅವರಿಗೆ ಜನ್ಮಾದಿ ದೋಷ ಅಂತಂದರೆ ಜನ್ಮ ಮರಣ ಎಂಬುದೇನು ದೋಷ ಇದೆ ಅದನ್ನು ಬರುವುದಿಲ್ಲ ಅಂತ. 28ನೇ ನುಡಿಯಲ್ಲಿ ಹಲವು ಬಗೆಲೆ ಹರಿ ಮಂತ್ರಗಳು ಒಲಿಸಿ ನಿಲ್ಲಿಸಿ. ಅರೆ ಹಲವು ಬಗೆಯ ತಂದು ಭಗವದ್ ವ್ಯಾಪ್ತನಾಗಿದ್ದಾನೆ, ಪ್ರೇರಕನಾಗಿದ್ದಾನೆ. ಸಕಲ ಕರ್ಮಗಳನ್ನೇ ಅವನಿಗೆ ಪೂಜೆ ಅಂತ ಭಕ್ತಿ ಕೊಟ್ಟರೆ ಭಕ್ತಿ ಸುಜ್ಞಾನವನ್ನು ಕೊಟ್ಟು ಅವನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 29ನೇ ನುಡಿಯಲ್ಲಿ ಗುಣಗಾನ ಮಾಡ್ತಾ ಇದ್ದಾರೆ, ಭಗವಂತನ ಹೇಗೆ ಗುಣಗಾನ ಮಾಡ್ತಾ ಇದ್ದಾರೆ. ಆಮೇಲೆ ಮುಖ್ಯ ಪ್ರಾಣದಿಂದ 30ನೇ ನುಡಿಯಲ್ಲಿ ಮುಖ್ಯ ಪ್ರಾಣದಿಂದ ಪೂಜಿತನಾಗಿದ್ದಾನೆ, ನಮ್ಮ ಸ್ವಾಮಿ ರಕ್ಷಣೆ ನಮಗೆ ಮಾಡ್ತಾನೆ, ಸಂತೋಷ ಕೊಡ್ತಾನೆ ಅಂತ. ಆಮೇಲೆ ಇವನು ಎಲ್ಲ ರೋಗಕ್ಕೆ ಔಷಧಿ ಅಂತ ಹೇಳ್ತಾರೆ. ಆಮೇಲೆ ಬಂದು ಒದಗುತ್ತಾನೆ ಅಂತ. 31ನೇ ನುಡಿಯಲ್ಲಿ ಎಲ್ಲ ದ್ವಿಜ ದಾನ ಎಲ್ಲರೊಳಗೂ ವ್ಯಾಪ್ತನಾಗಿದ್ದಾನೆ, ಜನನ ಮರಣ ಅವನಿಗೆ ಜನನ ಮರಣ ಇಲ್ಲ, ದೋಷದೊಳಗಾಗಿ ನಮ್ಮ ರಕ್ಷಣೆ ಮಾಡ್ತಾನೆ. ಹೀಗೆ ನಾವು ಧ್ಯಾನ ಮಾಡಬೇಕು. ಆಮೇಲೆ ಈ ಧನವನ್ನು ಹೇಗೆ ಸ್ವಲ್ಪ ಕಾಯ್ತಾ ಇರ್ತಾರೆ ಅದೇ ರೀತಿ ಕಾಯ್ತಾ ಇರ್ತಾನೆ ಅಂತ. ಆಮೇಲೆ ನೆರಳು 30ನೇ ನುಡಿಯಲ್ಲಿ ನೆರಳು ಹೇಗೆ ಸೂರ್ಯನ ಅಧೀನೋ ಹಾಗೆ ಎಲ್ಲ ಪೂರ್ಣ ಜಗತ್ತನ್ನು ಭಗವಂತನ ಅಧೀನವಾಗಿದೆ, ನಾವು ಜೀವರಾಶಿಗಳು ಭಗವಂತ ಅಧೀನವಾಗಿದೆ ಅಂತ. ಆಮೇಲೆ 33ನೇ ನುಡಿಯಲ್ಲಿ ಇಲ್ಲಿ ಕೂಡ ಭಗವಂತನ ಗುಣಗಾನ ಮಾಡ್ತಾ ಇದ್ದಾರೆ. ಸ್ವಭೂ ಸುಖಾತ್ಮ ಸುವರ್ಣವರ್ಣ ಸುಪರ್ಣ ತಿಳ್ಕೊಂಡು. ಆಮೇಲೆ ಇಲ್ಲಿ 34ನೇ ನುಡಿಯಲ್ಲಿ ಕವಿಗಳಲ್ಲಿ ಪ್ರಾತಃಸವನ ಸಾಯಂಸವನ ಅಂತಂದ್ಬಿಟ್ಟು ನಮ್ಮ ಆಯುಷ್ಯದ ಭಾಗವನ್ನು ಮಾಡಿ ಹೇಳ್ತಾ ಇದ್ದಾರೆ. ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಭಗವಂತನ ರೂಪಗಳ ಚಿಂತನೆ ಮಾಡಬೇಕು ಅಂತ. ಅಲ್ಲಿ ಹರಿಯ ಗುಣಗಾನ ಮಾಡಬೇಕು. ಪ್ರಾತಃಸವನದಲ್ಲಿ 24 ವರ್ಷ ಅಲ್ಲಿ ಪ್ರದ್ಯುಮ್ನ ಪರಮ, ಅಲ್ಲಿ ವಸು ದೇವತೆಗಳು ಆಮೇಲೆ ಪ್ರದ್ಯುಮ್ನ ಪರಮಾತ್ಮ ನೇಮನ ಮಾಡ್ತಾರೆ. ಮಧ್ಯಾಹ್ನ ಸವನದಲ್ಲಿ ನಮ್ಮದು ನೆಕ್ಸ್ಟ್ 44 ವರ್ಷ ಅಲ್ಲಿ ರುದ್ರಗಣಗಳು ಮತ್ತು ಅದಂತ್ರಿಯಾಗಿ ಸಂಕಟ ಪರಮಾತ್ಮ ನಿಯಮನ ಮಾಡ್ತಾನೆ. ಸಾಯಂ ಸಮನ ನೆಕ್ಸ್ಟ್ 48 ವರ್ಷ ಅಲ್ಲಿ ಆದಿತ್ಯರು ಮತ್ತು ವಾಸುದೇವ ರೂಪಿ ಪರಮಾತ್ಮ ನಿಯಮನ ಮಾಡ್ತಾರೆ. ಆಮೇಲೆ ಇವರೇ ರುದ್ರ ಆದಿತ್ಯರೇ ಇದನ್ನು ನಾವು ಶ್ರಾದ್ದ ಮಾಡುವಾಗ ಪಿತಾಮಹ ಪ್ರಪಿತಾಮಹನಲ್ಲಿ ಇದ್ದುಬಿಟ್ಟು ಅವರು ಎಲ್ಲ ನಾವು ಕೊಟ್ಟಿರೋಂಥ ಅನ್ನವನ್ನು ಸ್ವೀಕಾರ ಕೊಡ್ತಾರೆ ಅಂತ. ಆಮೇಲೆ 37ನೇ ನುಡಿಯಲ್ಲಿ ಇಲ್ಲಿ 83,520 ರೂಪಗಳನ್ನು ಹೇಳ್ತಾರೆ. ಹಗಲು ರಾತ್ರಿಗೆ ಅಭಿಮಾನ ಇರುವಂಥ ದೇವತೆಗಳಂತರ್ಯಾಮಿಯಾಗಿ ಇದ್ದಾನೆ ಅಂತ. 38ನೇ ನುಡಿಯಲ್ಲಿ ಕಂಬಳಿ ಹೇಗೆ ನೀರಲ್ಲಿ ಹಾಕಿಬಿಟ್ರೆ ಒದ್ದೆ ಆಗೋದಿಲ್ವೋ ಅದೇ ರೀತಿಯಾಗಿ ಭಗವಂತನೇ ಈ ಎಲ್ಲ ಕಾರ್ಯಗಳು ಮಾಡಿದ್ರು ಕೂಡ ಈ ಗುಣದ ಲೇಪವನ್ನು ಅವನಿಗೆ ಇಲ್ಲ ಅಂತ. ಇಲ್ಲಿ 39ನೇ ನುಡಿಯಲ್ಲಿ ಕೂಡ ಭಗವಂತರು ಗುಣಗಾನ ಮಾಡಿದ್ದಾರೆ. ಅಲ್ಲಿ ಅವನ್ನೆಲ್ಲ ಗುಣರೂಪ ಕ್ರಿಯೆಗಳನ್ನು ಮಾಡಿದ್ದಾರೆ. ಆಮೇಲೆ 40ನೇ ನುಡಿಯಲ್ಲಿ ಸಕಲ ಚೇತನದಲ್ಲಿ ಅವಕಾಶಪ್ರದನ ಆಗಿ ಭಗವಂತ ನಿರ್ವಿಕಾರನಾಗಿ ಇದ್ದಾನೆ, ಜೀವರಿಗೆ ಆನಂದ ಕೊಡ್ತಾನೆ ಅಂತ ಹೇಳ್ತಾರೆ. 41ನೇ ನುಡಿಯಲ್ಲಿ ಇವಾಗ ದೇವತೆಗಳಿಗೆ ಸುಖ ಕೊಡುವಂತಹ ಜಿತ ಮರಣ ಮೃತ್ಯು ದೇವಿಕರು ಜಿತ ಮಾಡುವಂಥದ್ದು ಇದು. ಆಮೇಲೆ ಇಲ್ಲಿ 42ನೇ ನುಡಿಯಲ್ಲಿ 1 ತಿಂಗಳಿಗೆ ಎಷ್ಟು ಶ್ವಾಸ ಜಪ ಮಾಡ್ತಾರೆ ವಾಯುದೇವರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶ್ವಾಸ ಜಪವನ್ನು ಹರಿಗೆ ಸಮರ್ಪಣೆ ಮಾಡ್ತಾರೆ. 6,42,000 1 ತಿಂಗಳಿಗೆ. 12 ತಿಂಗಳಿಗೆ ಮುಂದಿನ ನುಡಿಯಲ್ಲಿ 77,000 ಮೊದಲು 6,48,000 ತಪ್ಪು ಹೇಳಿದಾಗಲೇ
6,42,000 ಒಂದು ತಿಂಗಳಿಗೆ, 12 ತಿಂಗಳಿಗೆ 77,76,000 ಅಷ್ಟು. ಅಲ್ಲಿ 14 ಶ್ಲೋಕದಲ್ಲಿ ಇದ್ಬಿಟ್ಟು ಶ್ವಾಸ ಜಪ ಮಾಡ್ತಾರೆ ಒಬ್ಬರಲ್ಲಿ ಇಷ್ಟು. ಆಮೇಲೆ ಇನ್ನು ಒಂದು ದಿವಸದಲ್ಲಿ 4 ದೇಹಲು, ಒಂದೊಂದು ದೇಹರು ಎಷ್ಟು ಮಾಡ್ತಾರೆ ಅಷ್ಟೇ 4 ದೇಹಲು ಶ್ವಾಸ ಜಪ ಮಾಡ್ತಾ ಇರ್ತಾರೆ. ಅಲ್ಲಿ 86,400 ಜಪ ಮಾಡ್ತಾರೆ. ಇಲ್ಲಿ 3 ಜೀವರೊಳಗಿದ್ದುಬಿಟ್ಟು ಮಾಡ್ತಾರೆ ಶ್ವಾಸ ಜಪಗಳನ್ನು ಅಂತ ಹೇಳ್ತಾರೆ. ಆಮೇಲೆ ಈ ರೀತಿಯಾಗಿ ನಮಗೆ ನುಡಿಸ್ತಾನೆ, ನುಡಿದನ್ನೆಲ್ಲ ಕೇಳಿ ಬುದ್ಧಜನು ಸಾಧುಲ್ಯ ಪ್ರದರ್ಶಕರು ವಿಶ್ವವನ್ನು ಅಪರಾಧ ಎಣಿಸಿದೊಳಗೆ ಕೇಳುವುದು ತಿಳಿದುಕೊಂಡಿದ್ದರು. ಅಂದರೆ ಇದು ನಾವೆಲ್ಲ ಇದು ನಾನು ಏನು ಅಪರಾಧ ಮಾಡಿದರೂ ಕೂಡ ಇಲ್ಲ ಕ್ಷಮಿಸಬೇಕು. ಇದೆಲ್ಲ ಶಾಸ್ತ್ರ ವಿರುದ್ಧವಾದಂಥದ್ದೇ ಕರ್ಮಗಳನ್ನು ಇಲ್ಲ ತತ್ವಗಳನ್ನು ಇಲ್ಲಿ ಜಗನ್ನಾಥದಾಸರು ಹೇಳಿದ್ದಾರೆ. ಅದೇ ಸಾಹಂ ಖಂಡನ ಮಾಡ್ತಾರೆ. ಅದಕ್ಕೆ ನಾನು ಇದು ಜ್ಞಾನಗಳನ್ನು ನಾನು ಜ್ಞಾನಿ ಅಲ್ಲ, ಅದು ಕೂಡ ನಾನು ತಿಳಿದನ್ನ ಹೇಳ್ತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಬಹಳ ನುಡಿಗಳು ತುಂಬ ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಆಯಿತು. ಅದು ಸಾಕಷ್ಟು ವಿಷಯವನ್ನು ಬಿಟ್ಟಿದ್ದೇನೆ. ಅದು ಒಂದು ಈ ಸಂಜೆಯಲ್ಲಿ ಏನು ಸಂಕ್ಷಿಪ್ತವಾಗಿದೆ ಅಂತ ತಿಳ್ಕೊಂಡು ನಾವು ಎಲ್ಲರೂ ಪ್ರಯತ್ನ ಮಾಡಿದ್ದೀವಿ. ಗುರುಗಳು ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ಅನಂದಾಪತಿ ಪುರುಷೋತ್ತಮ ಭಿನ್ನ ಸೀತಾಪತಿ ಶ್ರೀ ಆತ್ಮಜ ಪ್ರೇರಣೆಯ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾಳ ಲೇಟ್ ಆಯಿತು.